ಹಾಗಾಗಿ ಒಂದು ಈ ಒಂದು ಹಬ್ಬರ ಹಬ್ಬ ನೋಡಿ ಖಂಡಿತ ತುಂಬ ಖುಷಿಯಾಗಿದೆ. ಇಷ್ಟು ದಿವಸ ನಾವು ಕಷ್ಟಪಟ್ಟಿದ್ದು, ತುಂಬ ಕಷ್ಟಪಟ್ಟಿದ್ದು. ಐ ಥಿಂಕ್ ಇಟ್ಸ್ ಅ ಬಿಗ್ ಕಮ್ ಬ್ಯಾಕ್ ಫಾರ್ ಧ್ರುವ ಅಂಡ್ ಪ್ರೇಮ್. ವಿ ಆರ್ ವೆರಿ ಹ್ಯಾಪಿ ವಿತ್ ದ ಮೂವಿ. ಅರ್ಜುನ್ ಜನ್ಯ ಮ್ಯೂಸಿಕ್ ಇರ್ಬೋದು, ಸಂಜಯ್ ದತ್ ಸರ್ ಇರ್ಬೋದು. ಇನ್ಫ್ಯಾಕ್ಟ್ ನಾನು ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅವ್ರ ಜೊತೆ. ವೆರಿ ಹ್ಯಾಪಿ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಇರ್ಬೋದು, ರವಿ ಶರ್ಮಿ ಸರ್ ಇರ್ಬೋದು, ರವಿ ಸರ್ ಇರ್ಬೋದು, ಗ್ರೀಷ್ಮಾ ಇರ್ಬೋದು. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ಕರ್ನಾಟಕ ಜನತೆಗೆ ನಾವು ಥ್ಯಾಂಕ್ ಮಾಡಬೇಕು, ಬಿಕಾಸ್ ಅವರು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ವೆರಿ ಹ್ಯಾಪಿ. ಶೋಭನ್ ಇಸ್ ಬ್ಯಾಕ್ ಅನ್ನೋದಕ್ಕಿಂತ ಐ ಥಿಂಕ್ ಆ ಕಾಂಬಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟಿದ್ದಾರೆ ಧ್ರುವ ಆ್ಯಂಡ್ ಪ್ರೇಮ್. ನಿನ್ನೆ ರಾತ್ರಿ ಉಗಾಯಿ ಮುಗಿಸಿದ್ದೆ 2 ಗಂಟೆಗೆ. ಸೊ ಐ ನೋ ಹೌ ಮಚ್ ಎವ್ರಿಬಡಿ ಎಸ್ಪೆಷಲಿ ದ ಫೈಟ್ ವಿತ್ ದ ಸೆಟ್ ಸಪೋರ್ಟ್ ಇರ್ಬೋದು. ಎವ್ರಿಥಿಂಗ್ ಒಂದು ದೊಡ್ಡ ಹೋರಾಟ ಈ ಸಿನಿಮಾಲಿ. ಸೊ ಖಂಡಿತ ತುಂಬ ಖುಷಿ ಆಗುತ್ತೆ. ಮ್ಯಾಮ್, ನಿಮ್ಮ ಮಗ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಏನು ಅನಿಸ್ತಾ ಇತ್ತು? 100% ಅವ್ನು ಸಣ್ಣ ಪಾತ್ರ ಮಾಡಿದ್ದಾರೆ ಅಷ್ಟೇ. ಬಟ್ ಈಸ್ ಆಲ್ಸೋ ಡನ್ ಅ ಗುಡ್ ಜಾಬ್. ಎಲ್ರಿಗೂ ನಮಸ್ಕಾರ. ಫೈನಲಿ ನಮ್ಮ ಶ್ರಮ ತೆರೆ ಮೇಲೆ ಇವತ್ತು ಐ ಆಮ್ ಸೋ ಹ್ಯಾಪಿ. ಮೊದಲ ಬಾರಿಗೆ ನಾನು ಸಿನಿಮಾ ನೋಡಿದ್ದು ಆ್ಯಂಡ್ ಐ ಆಮ್ ಔಟ್ ಆಫ್ ವರ್ಡ್ಸ್. ಮೂವಿ ಪ್ರೇಮ್ ಸರ್ಗೆ ನಾನು ಹೇಗೆ ಥ್ಯಾಂಕ್ ಯು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ವಾಟ್ ಸಚ್ ಅಮೇಝಿಂಗ್ ಮೂವಿ. ಸೊ ಏನೇ ಇದ್ರೂ ಆಡಿಯನ್ಸ್ ಮಾತಾಡಬೇಕು. ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲ ಜೊತೆಗೆ ನೋಡಿ ನಮ್ಮ ಸಿನಿಮಾ ಕೇಳಿನ ನೋಡಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್. ಪ್ರೇಮ್ ಸರ್, ಅಕ್ಷತಾ ಮ್ಯಾಮ್, ಸರ್, ಒಬ್ಬೊಬ್ಬರು ಆ್ಯಕ್ಟಿಂಗ್ ಇಸ್ ಪೀಕ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಸೋ grateful to be a part of this wonderful team. Thank you to the entire team of KD and ಎಲ್ಲರೂ please ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಮೇಡಮ್, ಮೊನ್ನೆ ಸ್ಟೇಜ್ ಮೇಲೆ ಮೇಡಮ್ ಹೇಳ್ತಿದ್ರು ಈ ಥರ ಬಜಾರಿ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ಹೇಗೆ ಅನಿಸ್ತು ಅವ್ರ ಜೊತೆ ಮಾಡ್ತಾ ಇದ್ದೀನಿ? ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಹೇಗೆ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲನಾ ಅಂತ. ಬಟ್ ಅವ್ರ ಕಂಪ್ಯಾರಿಸನ್ ಏನೂ ಇಲ್ಲ ಸರ್, ಇದು ಏನೂ ಇಲ್ಲ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮ್ಯಾಮ್ ಅಪ್ರಿಷಿಯೇಟ್ ಮಾಡಿದ್ರು, ಅದೇ ನಂಗೆ ತುಂಬ ಖುಷಿ ಆಗುತ್ತೆ. ಮೇಡಮ್, ಮಹಾಲಕ್ಷ್ಮಿ ಪರ್ಫ್ಯೂಮ್ ಎಲ್ಲ ಕಡೆ ಓಡಾಡ್ತೀನಿ. ಓಡಾಡ್ಲಿ, ಇನ್ನೂ ಓಡಾಡ್ಲಿ. ಮಚ್ಚಲಕ್ಷ್ಮಿಗೆ ಇವಾಗ ಎಲ್ಲರೂ ಕೂಡ ಲೇಡಿ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೀತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಖುಷಿ ಆಗುತ್ತೆ, ಯಾಕಂದರೆ ಅದಕ್ಕೆ ನಾವು ಕಷ್ಟಪಟ್ಟಿದ್ದು, ಅದೇ ಆ ಶ್ರಮ ಇವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಪಾತ್ರ ಅಂತ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅನಿಲ ನೆಕ್ಸ್ಟ್ ನೋಡಿ ಧ್ರುವ ಸರ್ ಒಂದು ಮಾತಾಡಿ ಅಂದರೆ ನನಗೆ ಸೊ ಎಸ್, ಇವತ್ತು KD ಸಂಭ್ರಮ ಎಲ್ರಿಗೂ ಗೊತ್ತಿರೋಂಗೆ. ಇಲ್ಲಿ ನೋಡಿದ್ರೆ ಗೊತ್ತಾಗ ವಾತಾವರಣ ಹೆಂಗಿದೆ. ಎಲ್ಲ ನಮ್ಮ ಪ್ರೇಮ್ ಸರ್, ಧ್ರುವ ಸರ್ದು ಮ್ಯಾಜಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಸಿನಿಮಾನು ಹಂಗೆ ಅದೇ ರೀತಿ. ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಜಸ್ಟ್ ಅಮೇಝಿಂಗ್ ಅಷ್ಟೇ. ಸೂಪರಾಗಿ ಬಂದಿದೆ. ನೀವೆಲ್ಲರೂ ಬಂದು ನೋಡ್ಬೇಕು, ಇವಾಗ ಹೇಳಬೇಕು ನಮಗೆ. ಆ್ಯಂಡ್ ಶ್ಯೂರ್ ಯು ಗೈಸ್, ನಿಮಗೂ ಎಲ್ರಿಗೂ ಅದೇ ರೀತಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಕಂಪ್ಲೀಟ್ ಕಮರ್ಷಿಯಲ್. ನೀವು ಪ್ರೇಮ್ ಸರ್ ಒಂದು ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲ ಇದೆ. ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದರಲ್ಲಿ ಎವ್ರಿ ಕ್ಯಾರೆಕ್ಟರ್ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ದಾರೆ. ಧ್ರುವ ಸರ್ ಅಂತೂ ನಾನು ಅವ್ರಿಗೆ ಆವಾಗಿಂದ ಅದೇ ಹೇಳ್ತಾ ಇದ್ದೀನಿ, ಅವ್ರನ್ನ ನೋಡಿದ ಬಾಗೆಲ್ಲ ಅದೇ ಹೇಳ್ತಾ ಇದ್ದೀನಿ, ಏನು ಚೆನ್ನಾಗಿ ಮಾಡಿದ್ದೀರಾ ಸರ್, ಸೂಪರ್ ಅಂತ. ನಿಜವಾಗ್ಲೂ ಅಮೇಝಿಂಗ್. ಆ್ಯಂಡ್ ರೇಷ್ಮಾ ಹಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಒನ್ ಇನ್ ದ ಮೂವಿ. ದರ್ ಆರ್ ಗ್ರೇಟ್ ಕ್ಯಾರೆಕ್ಟರ್ಸ್ ಪ್ಲೇಡ್ ಬೈ ಎಲ್ಲ ಗ್ರೇಟ್ ಆ್ಯಕ್ಟರ್ಸ್. ರವಿಚಂದ್ರನ್ ಸರ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ, ಎಲ್ಲರೂ ನಮ್ಮ ಸಂಜಯ್ ದತ್ ಅವರಾಗಿರಲಿ, ಶಿಲ್ಪಾ ಶೆಟ್ಟಿ ಅವರಾಗಿರಲಿ, ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಲಿ ಇಟ್ಸ್ ಅ ಸೂಪರ್, ಇಟ್ಸ್ ಲೈಕ್ ಅ ಫೆಸ್ಟಿವಲ್. ಅಮೇಝಿಂಗ್ ಪ್ಯಾಕೇಜು. ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ.